ಹಾಯ್. ಓಕೆ, ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಇವತ್ತು ಡೇಟ್ ಬಂದುಬಿಟ್ಟು ಆಗಸ್ಟ್ 15 ನಿಮಗೆಲ್ಲರೂ ಗೊತ್ತಿರುವಾಗೆ ಎಲ್ಲರೂ ಕೂಡ ಫಸ್ಟ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸರಿ, ಇಷ್ಟೇ ಹೇಳ್ತಾನೆ, ಯಾಕಂದರೆ ನಿಮ್ಗೆ ಕೆಲಸ ಭಾಳ ಇದೆ, ಹಂಗಾಗಿ ಏನೂ ಕೂಡ ವೇಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಸರಿ, ಏನೇನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ಇವತ್ತಿನ ಬಗ್ಗೆ ಅಂತಂದು ಇವಾಗ ಹೋಗೋಣ. ಪ್ರವೇಶ ಕ್ಲಿಕ್ ಮಾಡಿಕೊಂಡು ಯು ಜಿ ಸಿ ಟಿ ಆ್ಯಂಡ್ ಯು ಜಿ ನೀಟ್ ಎರಡರಲ್ಲೂ ಬೇಕಾದರೆ ಯಾವುದರಲ್ಲಿ ಒನ್ ಟೈಮ್ ಹೋಗಿ. ನಾನು ಯು ಜಿ ಸಿ ಟಿ 2026 ಹೋಗ್ತಾ ಇದ್ದೀನಿ. ಮೊದಲನೇ ಅಪ್ಡೇಟ್ ನಿಮಗೆ ಕಾಣಿಸ್ತಾ ಇದೆ. ಯು ಜಿ ಸಿ ಟಿ 2026 ವಾಸ್ತುಶಿಲ್ಪ ಅಂದರೆ ಆರ್ಕಿಟೆಕ್ಚರ್ ತಾತ್ಕಾಲಿಕ ಸೀಟು ಹಂಚಿಕೆ ಪಟ್ಟಿ ಅಂತಂದರೆ ಇದು ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಟ್ಟಿದ್ದಾರೆ. ಇದು ಯಾವಾಗ ಹೆಲ್ಪ್ ಆಗ್ತದೆ ಅಂತಂದರೆ ಥರ್ಡ್ ರೌಂಡಿಗೆ ಹೆಲ್ಪ್ ಆಗ್ತದೆ. ಇವಾಗ ನೀವು ಇವಾಗ ಆ್ಯಡ್ ಆಗಿಲ್ಲ ಅದು, ಆಯಿತಾ. ಇದು ನೆಕ್ಸ್ಟ್ ಬರ್ತಕ್ಕಂಥ ರೌಂಡ್ಸ್ಗಳಿಗೆ ಇದು ಆ್ಯಡ್ ಆಗ್ತಾ ಹೋಗ್ತದೆ. ಈಗಾಗಲೇ ಬ್ಯಾಚ್ 1, ಬ್ಯಾಚ್ 2, ಬ್ಯಾಚ್ 3 ಅಂತಂದು ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಸರೆಂಡರ್ ಮಾಡಿರೋದು ಕೂಡ ಬಿಟ್ಟಿದ್ದು. ಓಕೆ, ಇದಿಷ್ಟು ಆಗಿರೋದು. ಆ್ಯಂಡ್ ನೆಕ್ಸ್ಟ್ ಬರೋಣ, ನೀಟ್ ಟ್ಯಾಬಲ್ಲಿ ಹೋಗಿ ನೋಡೋಣ ಏನಾದರೂ ಬಂದಿದೆ ಅಂತಂದು. ಪ್ರವೇಶ ಕ್ಲಿಕ್ ಮಾಡಿಕೊಂಡು ಯು ಜಿ ನೀಟ್ 2026 ಟ್ಯಾಬಲ್ಲಿ ಹೋಯ್ತಂದರೆ ಒಂದು ಯು ಜಿ ನೀಟ್ 2026ಗೆ ಸಂಬಂಧಪಟ್ಟ ಹಾಗೆ ವಿಶೇಷ ವರ್ಗದ ಅರ್ಹತಾ ಪಟ್ಟಿ, ಯಾರೆಲ್ಲ ನೀವು ಸ್ಪೆಷಲ್ ಕ್ವಾಟಾನ ಕ್ಲೇಮ್ ಮಾಡ್ಕೊಂಡಿದ್ರೋ ನಿಮಗೋಸ್ಕರ ಒಂದು ಪಟ್ಟಿನ ಬಿಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂತಂದರೆ ಯಾರೆಲ್ಲ ಎಲಿಜಿಬಲ್ಲು ನೋಡಿ, ನಾಟ್ ಎಲಿಜಿಬಲ್ಲು ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜಾಸ್ತಿ ಜನ ಏನಿಲ್ಲ, ಒಂದು 2 ಪೇಜಸ್ ಅಷ್ಟೇ ಬಿಟ್ಟಿದ್ದಾರೆ ಕೇಳಿದವರು. ಇದರಲ್ಲಿ ಯಾರೆಲ್ಲ ಎಲಿಜಿಬಲ್ಲು ನಾಟ್ ಎಲಿಜಿಬಲ್ ಅನ್ನೋದು ಬಿಟ್ಟಿದ್ದಾರೆ. ಅದನ್ನ ಒಂದು ಟೈಮ್ ಯಾರೆಲ್ಲ ಇದ್ದಾರೆ ನೋಡಿಕೊಂಡು ಚೆಕ್ಔಟ್ ಮಾಡ್ಕೊಳ್ಳಿ. ಅದಾದ ನಂತರ ಕ್ಲಾಸ್ ಸಿ ಮತ್ತು ಟಿ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಅಂಕಗಳ ಪಟ್ಟಿ, ಯಾರೆಲ್ಲ ಕ್ಲಾಸ್ ಸಿ ಮತ್ತು ಡಿನ ಕ್ಲೇಮ್ ಮಾಡಿಕೊಂಡು ಕನ್ನಡ ಭಾಷೆನ ಎಕ್ಸಾಮ್ ಬರೆದಿದ್ರು ಅವ್ರಿಗೆ ಅಂಕಗಳ ಪಟ್ಟಿನ ಬಿಟ್ಟಿದ್ದಾರೆ. ಅಂದರೆ 12ನೇ ತಾರೀಕೆ ಬಿಟ್ಟಿದ್ದರು, ಅದನ್ನು ಕೂಡ ನೋಡ್ಕೊಳ್ಳಿ. ಆ್ಯಂಡ್ ದಂತ ವೈದ್ಯಕೀಯ ತಾತ್ಕಾಲಿಕ ಶುಲ್ಕ ಅಂದರೆ ಈಗಾಗಲೇ ಫೀಸ್ ಸ್ಟ್ರಕ್ಚರ್ ಬಿಟ್ಟಿರೋದು ನೋಡಿದ್ದೀರಾ. ಮೆಡಿಕಲ್ದು ಆ್ಯಂಡ್ ಡೆಂಟಲ್ದು ಎರಡೂ ಕೂಡ. ಬಿ ಎಮ್ ಎಸ್ ಇನ್ನೂ ಕೂಡ ನಡೆಯಲ್ಲ. ಬಿ ಎಮ್ ಎಸ್ ಇನ್ನೂ ಕೂಡ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಅದೆಲ್ಲನೂ ಕೂಡ ಡೀಟೇಲ್ಸ್ ಬರ್ತದೆ, ಆವಾಗ ನಿಮಗೆ ತಿಳಿಸ್ತೀನಂತೆ. ಇವತ್ತು 15 ಇದೆ, 15ನೇ ತಾರೀಕು ಏನಾದರೂ ಮಾಕ್ ರಿಸಲ್ಟ್ ಬರ್ತದಾ ಅಂತಂದು. ಯಾಕೆ ಮಾಕ್ ರಿಸಲ್ಟ್ ಬರ್ತದ ಯಾರಿಗೆ ಅಂತಂದರೆ ಓನ್ಲಿ ಫಾರ್ ಮೆಡಿಕಲ್ ಸ್ಟೂಡೆಂಟ್ಗೆ ಬರಬೇಕು. ಎಲ್ಲರೂ ಕೂಡ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಮ್ ಸಿ ಸಿ ಅವರು ಕೂಡ ತಮ್ಮ ಆಪ್ಷನ್ ಎಂಟ್ರಿಗಳನ್ನು ಆ್ಯಂಡ್ ಡೇಟ್ಗಳನ್ನು ಎಕ್ಸ್ಟೆಂಡೆಡ್ ಮಾಡಿರೋದು. ನಮ್ಮ ಮಾಕ್ ರಿಸಲ್ಟ್ ಮೆಡಿಕಲ್ ಸ್ಟೂಡೆಂಟ್ಗೆ ಬಿಟ್ಟರೆ ಬೆಟರ್ ಆಗುತ್ತೆ, ಯಾಕಂದರೆ ಅವರು ಇನ್ನೂ ಕೂಡ ಚೇಂಜಸ್ ಮಾಡ್ಕೊಳ್ಳೋರು ಇದ್ದಾರೆ. ಕೇಳಿದವ್ರು ಇದನ್ನ ಅರ್ಥ ಮಾಡ್ಕೊಂಡು ಆದಷ್ಟು ಇವತ್ತೇ ನೋಡಿ. ಏನಾಗಿದೆ ಟೈಮು 13ನೇ ತಾರೀಕು ಬೆಳಗ್ಗೆ 9 ಗಂಟೆ ಅಂದಿದ್ರು, 11 ಗಂಟೆವರೆಗೂ ಕೂಡ ಓಪನ್ ಇತ್ತು ಬಿಡಿ, ಆಯಿತಾ. ಇವತ್ತು 15 ಅಂತಂದರೆ ಇವತ್ತು 15 11 ಗಂಟೆಗೆ ಏನಾಗುತ್ತೆ ಅಂತಂದರೆ 48 ಅವರ್ಸ್ ಆಗುತ್ತೆ. ಒಬ್ಬ ಬಂದರೆ ಇನ್ನೂ 2 ಅವರ್ ತೊಗೊಳ್ಳಿ, 1 ಗಂಟೆ ಆಗಲಿ. 1 ಗಂಟೆ ಆದರೂ ಕೂಡ ಪಬ್ಲಿಷ್ ಮಾಡಿ ಮತ್ತು ಇವತ್ತು ನಾಳೆ ರನ್ ಮಾಡಿ. ಅಂದರೆ 15, 16 ಎಲ್ಲನೂ ಕೂಡ ರನ್ ಮಾಡಿ. 16ಕ್ಕೆ ಬೇಕಾದ್ರೆ ಸಾಯಂಕಾಲ ಕ್ಲೋಸ್ ಮಾಡ್ಕೊಳ್ಳಿ. ನೀವು 17, 18 ಟೈಮ್ ತೊಗೊಂಡು 19ನೇ ತಾರೀಕೆ ನಿಮ್ಮ ಶೆಡ್ಯೂಲ್ ಪ್ರಕಾರನೇ ನೀವೇನು ಮಾಡ್ಬೋದು ಅಂತಂದರೆ ರಿಸಲ್ಟ್ ಪಬ್ಲಿಷ್ ಮಾಡ್ಬೋದು. ಆದಷ್ಟು ಈ ಥರ ಮಾಡುವಂಥ ಕೆಲಸ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಒಂದು ದಿನ ಎಕ್ಸ್ಟೆಂಡೆಡ್ ಮಾಡಿ ಕೂಡ 20ನೇ ತಾರೀಕು ನೀವು ರಿಸಲ್ಟ್ ಪಬ್ಲಿಷ್ ಮಾಡಿದ್ರು ಕೂಡ ಏನು ಹುಡುಗರು ನಿಮಗೇನು ಕೂಡ ವ್ಯತ್ಯಾಸ ಕಾಣಲ್ಲ. ಯಾಕೆಂದರೆ 20ನೇ ತಾರೀಕು ನಿಮಗೇನು ಅಷ್ಟು ಅಂದರೆ 28ನೇ ತಾರೀಕು ಕೂಡ ನಿಮ್ಗೆ ಅಡ್ಮಿಷನ್ ಆಗಲಿಕ್ಕೆ ಟೈಮ್ ಇದೆ ಎಲ್ಲರೂ ಕೂಡ. ಹಂಗಾಗಿ ಆದಷ್ಟು ಕೇಳಿದವರು ಡೇಟ್ 1 or 2 ಡೇಸ್ ಎಕ್ಸ್ಟೆಂಡೆಡ್ ಮಾಡಲಿ. ಯಾಕೆಂದರೆ ಮಾಕ್ ರಿಸಲ್ಟ್ ಬರಬೇಕು. ಮಾಕ್ ರಿಸಲ್ಟ್ ಬಂದರೆ ಎಲ್ಲನೂ ಕೂಡ ಸರಿಯಾಗುತ್ತೆ ಅಂತ ಅಷ್ಟೇ ನಮ್ಮ ಮನಸ್ಸಿಗೆ. ಇದಾದ ನಂತರ ಹುಡುಗರಿಗೆ ಕ್ವಶನ್ನು ನಾನು ಕೂಡ ನಿನ್ನೆಯಿಂದ ಕೆಲವೊಂದಿಷ್ಟು ಕೇಳ್ತಾ ಇದ್ದೀನಿ ನೋಡಿ. ಇದರಲ್ಲಿ ಬಿ ಎಮ್ ಎಸ್ ಮಾಡಬೇಕನ್ನೋರು ಎಷ್ಟೋ ಹುಡುಗರು ಇದ್ದಾರೆ, ಓನ್ಲಿ ಬಿ ಎಮ್ ಎಸ್ ಮಾಡಬೇಕನ್ನೋರು ಇದ್ದಾರೆ. ಈಗ ಏನಂತಂದರೆ ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರು ಅಥವಾ ವೆಟರ್ನರಿನೋ ಅಥವಾ ಬಿ ಎಸ್ ನರ್ಸಿಂಗು, ಎಚ್ ಎಸ್, ಬಿ ಪಿ ಟಿ ಈ ಕೋರ್ಸಸ್ಗಳು ಸಿಕ್ತಪ್ಪ ಸೆಕೆಂಡ್ ರೌಂಡಿಗೆ, ಅವ್ರು ಯಾವ ಚಾಯ್ಸ್ ಕೊಡಬೇಕು. ಈ ಥರ ಸಿಚುವೇಷನ್ಗೆ ಕೇಳಿದವರು ಕ್ಲಾರಿಫೈ ಕೊಟ್ಟಿಲ್ಲ. ಓಕೆ, ಅವ್ರು ಹೇಳಿದ್ದಾರೆ ಕೆ ಸಿ ಟಿ ಸ್ಟೂಡೆಂಟ್ಗೆ ಚಾಯ್ಸ್ 1 ಕೊಡ್ತೀನಿ, ಇಲ್ಲ ಚಾಯ್ಸ್ 4 ಕೊಡ್ತೀನಿ ಅಂತಂದು. ಬಟ್ ಅವ್ರು ಇನ್ನೂ ಆಪ್ಷನಲ್ ಆಗಿ ಬಿ ಎಮ್ ಎಸ್ ಇಟ್ಕೊಂಡಿದ್ದಾರೆ. ಬಿ ಎಮ್ ಎಸ್ ಇನ್ನೂ ಕೂಡ ಆಪ್ಷನ್ ಎಂಟ್ರಿನೇ ಸ್ಟಾರ್ಟ್ ಆಗಿಲ್ಲ. ನಿಮಗೆ ಚಾಯ್ಸ್ 2 ಕೊಡಬೇಕಂತಂದ್ರೆ ಅವ್ರು ಆಪ್ಷನ್ ಎಂಟ್ರಿ ಒಳಗಡೆ ಮೇಲೆ ಮೆಡಿಕಲ್ ಹಾಕೊಂಡಿಲ್ಲ, ಬಿ ಡಿ ಎಸ್ ಹಾಕೊಂಡಿಲ್ಲ. ಯಾಕಂದ್ರೆ ಅವ್ರು ಬಿ ಎಮ್ ಎಸ್ ಪಾರ್ಟಿಸಿಪೇಟ್ ಮಾಡಬೇಕು. ಇಂಥವ್ರು ಯಾವ ರೀತಿ ಮಾಡ್ತಾರೆ, ಏನು ಅಡ್ಮಿಷನ್ ಆಗಲೇಬೇಕು, ಅಪ್ಗ್ರೇಡೇಷನ್ ಕೊಡ್ತೀವಿ ಅಂತ ಹೇಳ್ತಾರೋ. ನೋಡೋಣ ಅಂತ ಕೇಳಿದವರು ಇದ್ರ ಬಗ್ಗೆ ನಿಮಗೆ. ಯಾಕಂದರೆ ನಾವು ಇವಾಗಲೇ ಅದು ಇದು ಹೇಳೋದು ತಪ್ಪಾಗುತ್ತೆ, ಅದ್ರ ಬಗ್ಗೆ ಅಧಿಸೂಚನೆ ಬಂದಾಗ ಹೇಳ್ತಾರಂತೆ. ಬಟ್ ಮೆಡಿಕಲ್ ಸ್ಟೂಡೆಂಟ್ ಫಾರ್ ಎಕ್ಸಾಂಪಲ್ ನೀವೇನಾದರೂ MBBS ಏನಾದರೂ ಹಾಕ್ಕೊಂಡಿದ್ದೀರಿ, BDS ಹಾಕ್ಕೊಂಡಿದ್ದೀರಿ, ಕೆಳಗಡೆ ನೀವೇನಾದರೂ ಇಂಜಿನಿಯರಿಂಗು ಅಗ್ರಿಕಲ್ಚರ್ ಹಾಕ್ಕೊಂಡಿದ್ದೀರಿ ಮತ್ತು 2ನೇ ರೌಂಡು ಇಂಜಿನಿಯರಿಂಗ್ಗೆ ಸಿಕ್ತಂದರೆ ನಿಮಗೆ ಚಾಯ್ಸ್ 2 ಕೊಡ್ತಾರೆ. ಯಾಕಂದರೆ ನಿಮಗೆ ಮೇಲ್ಗಡೆ ಮೆಡಿಕಲ್ ಕೋರ್ಸಸ್ಗಳು ಹಾಕ್ಕೊಂಡಿದ್ದೀರಾ. ಬಟ್ ಸ್ಟೂಡೆಂಟ್ ಮೇಲೆ ಬಿ ಎಮ್ ಎಸ್ ಹಾಕೋಬೇಕಷ್ಟೇ, ಮತ್ತು ಯಾವ ಕೂಡ ಇಂಟ್ರೆಸ್ಟ್ ಇಲ್ಲ. ಅವ್ರು MBBS ಹಾಕ್ಕೊಂಡಿಲ್ಲ, BDS ಹಾಕ್ಕೊಂಡಿಲ್ಲ. ನೀವೇನು ಮಾಡಿದ್ದೀರಾ, ಕೆಳಗಡೆ ಕೆ ಸಿ ಟಿ ಕೋರ್ಸಸ್ ಹಾಕ್ಕೊಂಡಿದ್ದೀರಾ, ಸೀಟ್ ಸಿಕ್ಕರೆ ಚಾಯ್ಸ್ 2 ಅವಕಾಶ ಕೊಡ್ತಾರಾ ಇಲ್ಲ, ಇದ್ರ ಬಗ್ಗೆ ನೀವು ಮುಂದೆ ಹೇಳ್ತೇನಂತೆ ಕೇಳಿದವ್ರು ಅಪ್ಡೇಟ್ ಬಿಟ್ಟಾಗ. ಓಕೆ ಸರಿ, ಇದಿಷ್ಟು ಎಷ್ಟೇ ಇರೋದು ಅಪ್ಡೇಟ್ಸ್ಗಳು. ಆದಷ್ಟು 19ನೇ ತಾರೀಕು ಕೂಡ ಖಾಲಿ ಕೂರೋ ಬದಲು ಒಂದೇನಾದರೂ ಸ್ವಲ್ಪ ಕೆಲಸ ಮಾಡಿಸೋ ಸ್ಟೂಡೆಂಟ್ ಕಡೆಯಿಂದ ನೀವು ಕೂಡ ಮಾಡಿರಿ. 6 ದಿನ ನೀವೇ ರೀರನ್ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಟೈಮ್ ನೀಡಿಲ್ಲ ಅಂದ್ಕೊಂಡಿರ್ತೀನಿ ನಾನು. ಸರಿ ಕೊಂಡ್ರು, ಇನ್ನೊಮ್ಮೆ ಎಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಷ್ಟೇ, ಮುಂದೆ ನೀವು ಕೂಡ ದೇಶದ ಒಂದು ಒಳ್ಳೆ ಪ್ರಜೆಯಾಗಿ ಒಳ್ಳೆ ಕೋರ್ಸ್ನ ಆಯ್ಕೆ ಮಾಡ್ಕೊಂಡಿರ್ತೀರ.
ಒಳ್ಳೆ ರೀತಿಯ ಸ್ಟಡಿ ಮಾಡಿ ಒಂದು ದೇಶಕ್ಕೆ ಒಂದು 4 ಜನಕ್ಕೆ ಸಹಾಯ ಆಗೋ ರೀತಿ ಕೆಲಸ ಮಾಡಿ ಅಂತ. ಥ್ಯಾಂಕ್ ಯು.